ಹಾಯ್ ಎವ್ರಿವನ್. ಇವತ್ತಿನ ರೆಸಿಪಿ ಒಣ ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬದನೆಕಾಯಿ, ಆಲೂಗಡ್ಡೆ, ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ. ಹೇಗಪ್ಪ ಇದು ಮಾಡೋದಂತಂದರೆ, ಮೊದಲು ಒಂದು ಟೊಮಾಟೊ, ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, ಮತ್ತು ಇದಕ್ಕೆ ಹುಣಸೆ ಹಣ್ಣು ಹಾಕಬೇಕು, ಮತ್ತು 1.5 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 3/4 ಸ್ಪೂನಷ್ಟು ಖಾರದ ಪೌಡರ್ ಹಾಕಿ, ಹುಣಸೆ ಹಣ್ಣೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಇದಕ್ಕೆ ಒಗ್ಗರಣೆ ಕೊಟ್ಟೆ. ಮತ್ತು ಇಲ್ಲಿ ಒಣಮೀನು ಇಟ್ಕೊಂಡಿದ್ದೀನಿ ನೋಡಿ. ಒಣಮೀನಿಗೆ ನಾನು ಸ್ವಲ್ಪ 3ರಿಂದ 4 ಸತಿ ಚೆನ್ನಾಗಿ ತೊಳೆದಾದಮೇಲೆ ನೀಟಾಗಿ ಹುಣಸೆ ಹಣ್ಣು ಕಿವುಚ್ಕೊಂಡಿರ್ತೀವಲ್ಲ, ನೀರಲ್ಲಿ ಇಟ್ಬಿಟ್ಟು ಒಂದು 5 ನಿಮಿಷ ಇಟ್ಬಿಟ್ಟು ಅದನ್ನು ತೆಗೆದುಬಿಟ್ಟು, ಮತ್ತು ಉಪ್ಪು, ಖಾರ, ಅರಿಶಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ನಿಮ್ಮ ತಲೆಗಿದೆಯಲ್ಲ ಅದೆಲ್ಲ ಬೇಡ ಅಂದರೆ ನೀವು ತೆಗಿಬೋದು. ನಾನು ತಿಂತೀನಿ, ಅದಕ್ಕೋಸ್ಕರ ಹಾಕ್ಕೊತೀನಿ. ಯಾಕಂದರೆ ಮೇನ್ ಪಾಟ್ ಅದು ತಿಂದರೆ ತುಂಬ ಒಳ್ಳೆಯದು, ನಮಗೆ ಬ್ರೈನ್ ಶಾರ್ಪ್ ಆಗುತ್ತೆ. ಇದು ಯಾವಾಗಪ್ಪ ಆಗಬೇಕಂತಂದರೆ, ಸಾಂಬಾರು ಒಂದು 50% ಆಗಿದೆ ಅಂದಾಗ ಆವಾಗ ಹಾಕಬೇಕು. ಯಾಕಂದರೆ ನಾವು ಬದನೆಕಾಯಿ, ಆಲೂಗಡ್ಡೆ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 3/4 ಭಾಗ ಆದಮೇಲೆ ಒಣಮೀನು ಹಾಕ್ಕೊಳ್ಳೋಣ. 50% ಆಗಲಿ ಸಾರು, ಆವಾಗ ಹಾಕೋಬೇಕು. ಅವರೆಕಾಳನ್ನ ಫಸ್ಟ್ ಚೆನ್ನಾಗಿ ಹುರ್ಕೊಂಡಿದ್ದೆ, ಒಂದು ಹಿಡಿಯಷ್ಟು ಅವರೆಕಾಳನ್ನ ಹುರಿದ್ಬಿಟ್ಟು ಹಾಕಿದ್ದೀನಿ. ಸಾರು ಕುದೀತಾ ಇದೆ, ಕುದೀಲಿ. ಲಾಸ್ಟಿಗೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. 50% ಬದನೆಕಾಯಿ ಮತ್ತು ಪೊಟ್ಯಾಟೊ ಬೆಂದಿದೆ. ಇವಾಗ ಒಣಮೀನು ಹಾಕೋಣ. ಇದನ್ನು ಹಾಕ್ಬಿಟ್ಟು ಹಂಗೆ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಇದರಲ್ಲಿರೋ ಸಾರಾಂಶ ಎಲ್ಲ ಸಾರಿಗಿಳಿಬೇಕು. ಮತ್ತು ಈಗ ಉಪ್ಪು, ಖಾರ ಎಲ್ಲ ನೋಡಿದ್ರೆ ಕರೆಕ್ಟಾಗಿದೆ. ಇದಕ್ಕೆ ಹುಳಿಗಿಡಬೇಕು. ಹುಳಿನೂ ಇರಬೇಕು. ಹುಳಿದ್ರೇ ಚೆನ್ನಾಗಿರೋದು ಇದು. ಮತ್ತು ನಾವು ಈ ಫಿಶ್ ಸಾಂಬಾರು ಮಾಡೋದ್ರಿಂದ ನಮಗೆ ಕೋಲ್ಡು ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದು ಆ್ಯಕ್ಚುಲಿ. ಇದಕ್ಕೆ ಈ ಪೊಟ್ಯಾಟೊ ಇವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೆ ಇದರಲ್ಲೇ ಮಾಡ್ತೀನಿ. ನೀವು ಬೇಕಾದರೆ ಅವರೆಕಾಳು ಹಾಕ್ಬಿಟ್ಟು, ನಾನು ಅವರೆಕಾಳು ಹಾಕಿ ಮಾಡಿದ್ದೀನಿ, ನೀವು ಬೇಕಾದರೆ ಕಡಲೆಕಾಳು ಕೂಡ ಹಾಕಿ ಮಾಡ್ಬೋದು. ಹಾಗೆ ಕುದಿಸೋಣ. ನೋಡಿ, ನಾನು ಫಿಶ್ ಹಾಕಿದ್ಮೇಲೆ ಮತ್ತೆ ಹಂಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿದ್ದಕ್ಕೆ ಸಾಂಬಾರು ನೋಡಿ ಗಟ್ಟಿಯಾಗಿದೆ. ನೋಡಿ, ಆಲೂಗಡ್ಡೆನೂ ಬೆಂದಿದೆ. ಈಗ ತೋರಿಸ್ತೀನಿ ನೋಡಿ. ಆಲೂಗಡ್ಡೆನೂ ಬೆಂದಿದೆ, ಬ್ರಿಂಜಾಲು ಬೆಂದಿದೆ, ಎಲ್ಲ ಬೆಂದಿದೆ, ಗಟ್ಟಿ ಬಂದಿದೆ ತಿಕ್ನೆಸ್ ಆಗಿ. ಈಗ ನೀವು ಬೇಕಾದರೆ ಉಪ್ಪು, ಖಾರ ಎಲ್ಲ ನೋಡ್ಕೊಳ್ಳೋನ್ಸರಿ. ಎಲ್ಲ ನನ್ನ ಕರೆಕ್ಟಾಗಿದೆ. ಈಗ ಇದಕ್ಕೆ ನಾನು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ. ಮುದ್ದೆನೂ ರೆಡಿ ಇದೆ. ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇದನ್ನು ಮುದ್ದೆಗೂ ಮತ್ತು ಸಾರಿಗೆ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡ್ಕೊಂಡು ಪ್ಲೇಟ್ಗೆ. ಒಣ ಮೀನಿನ ಸಾಂಬಾರು ರೆಡಿ. ಹಿಂಗೆ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಗ್ರೇವಿ ಹಾಕ್ಕೊಂಡು ಇದಕ್ಕೆ ಮುದ್ದೆ ಹಾಕ್ಕೊಂಡು ತಿಂತಿದ್ರೆ ಹೇಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ ನೋಡಿ. ಹೇಗಿದೆ ಒಣ ಮೀನಿನ ಸಾಂಬಾರು, ಮುದ್ದೆ? ನೀವು ಬೇಕಾದ್ರೆ ರೈಸ್ಗೂ ತಿನ್ಬೋದು. ನಾನು ಮುದ್ದೆಗೆ ಮಾಡಿದ್ದೀನಿ. ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂಥ ಲೈಕನ್ನು ಪ್ರೆಸ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ವಿಡಿಯೋಗಳನ್ನು ಕಳಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ನನಗೆ ನಿಮಗಿದ್ರೆ ನಾನು ತಮ್ಮಲ್ಲಿ ವಿನಂತಿ, ಪ್ಲೀಸ್ ಲೈಕ್ ಕೊಡಿ. ಥ್ಯಾಂಕ್ ಯು.